ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕಂಪನಿಯು ಸಿಆರ್ಎಸ್ ಫಂಡ್ ಅಡಿಯಲ್ಲಿ 2.74 ಕೋಟಿ ರು ವೆಚ್ಚದಲ್ಲಿ ಆರ್ಥೋಪೆಡಿಕ್ ಟ್ರಾಮಾ ಸೆಂಟರ್ ಮಂಜೂರಿಸಿಕೊಂಡು ಬಂದಿದ್ದೇನೆ. ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಲುವಾಗಿ ನಾನು ಸಹ ಬಹಳ ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದು, ನಮ್ಮ ಸರ್ಕಾರದ ಅವಧಿಯಲ್ಲಿ ಈ ಬಗ್ಗೆ ಪ್ರಯತ್ನ ನಡೆದಿದ್ದರೂ ಈವರೆಗೆ ಸಾಧ್ಯವಾಗಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವವರೆಗೆ, ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳಿಗೆ ತೀರಾ ಅನುಕೂಲ ಆಗಲಿದೆ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಕುಮಟಾದ ಸರ್ಕಾರಿ ಆಸ್ಪತ್ರೆಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಇಲ್ಲದಂತಹ ಟ್ರಾಮಾ ಸೆಂಟರ್ ನನ್ನ ಶತ ಪ್ರಯತ್ನದಿಂದ ಕುಮಟಾಕ್ಕೆ ತಂದಿದ್ದು, ಸಾರ್ವಜನಿಕರಿಗೆ ಇದರ ಉಪಯೋಗ ದೊರೆಯುವಂತಾಗಬೇಕು ಎಂದರು. ಜಿಲ್ಲೆಯ ಸರ್ಕಾರಿ ವೈದ್ಯರುಗಳ ವರ್ಗಾವಣೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೊಂದಿಗೆ ಮಾತನಾಡಿದ್ದು, ಅವರು ಈ ಬಗ್ಗೆ ಪ್ರಯತ್ನಿಸುವ ಭರವಸೆ ನೀಡಿದ್ದಾರೆ. ಒಮ್ಮೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇ ಇದ್ದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಪ್ರಸ್ತಾಪಿಸುವುದಾಗಿ ಶಾಸಕರು ಹೇಳಿದ್ದಾರೆ. ಜಿಲ್ಲೆಗೆ ಹೊರಗಿನಿಂದ ವೈದ್ಯರು ಬರುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಸೇರಿ ಆರೋಗ್ಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವೈದ್ಯರ ವರ್ಗಾವಣೆ ಬಗ್ಗೆ ಚರ್ಚಿಸುತ್ತೇವೆ ಎಂದರು. ಈ ವೇಳೆಯಲ್ಲಿ ತಾಲೂಕಾ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್, ಹೃದಯ ತಜ್ಞ ಶ್ರೀನಿವಾಸ್ ನಾಯಕ್, ಡಾಕ್ಟರ್ ಪಾಂಡುರಂಗ ಪಟಗಾರ್, ಡಾಕ್ಟರ್ ನಾಗರತ್ನ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಜಯಾ ಶೇಟ್ ಉಪಸ್ಥಿತರಿದ್ದರು. ಆಸ್ಪತ್ರೆ ಕುಮಟಾ ಇದರಲ್ಲಿ ಏನು CSR ಫಂಡ್ ಅಡಿಯಲ್ಲಿ ತಂದಂಥ ಏನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಇವರಿಂದ 2,74 ಲಕ್ಷ ರೂಪಾಯಿಯನ್ನು ಮಂಜೂರಿ ಮಾಡಿ ಇವತ್ತಿಗೆ ಸುಮಾರು 2 ವರ್ಷ ಆಯಿತು. ಆ ಒಂದು ನಿಮಿತ್ತ ಇವತ್ತು ನಮಗೆ ತೀರಾ ಅವಶ್ಯಕತೆ ಇದ್ದಂಥ ವೈದ್ಯರ ನೇಮಕಾತಿ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಇವತ್ತು ಯಶಸ್ವಿಯಾಗಿದ್ದಾನೆ. ಹೀಗಾಗಿ ಅದರ ಬಗ್ಗೆ ತಮಗೆ ಒಂದು ಮಾಹಿತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ AM ಡಾಕ್ಟರ್ ಗಣೇಶ್ ನಾಯ್ಕರಿದ್ದಾರೆ ಮತ್ತು ಹಿರಿಯ ವೈದ್ಯರಾದಂಥ ಡಾಕ್ಟರ್ ಶ್ರೀನಿವಾಸ್ ನಾಯ್ಕರು ಮತ್ತು ಮೇಡಮ್ ಪಟ್ಕಾರ್ ಹಾಗೂ ಮಾತಾಡಿದ್ದಾರೆ ಡಾಕ್ಟರ್ ಪಾಂಡುರಂಗ್, ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ದಿನಗಳಿಂದ ನಾನು ಕುಮಟಾದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಪ್ರಯತ್ನ ಮಾಡಿದೆ. ನಮ್ಮ ಸರ್ಕಾರ ಇದ್ದಾವಾಗ ಅದು ಜಾಗ ಎಲ್ಲ ಮಂಜೂರಿ ಆದರೂ ಸಹ ಅದು ಪೂರ್ತಿ ಪ್ರಮಾಣದಲ್ಲಿ ಹಸ್ತಾಂತರ ಆಗಿರಲಿಲ್ಲಾಗಿತ್ತು. ಈಗಿನ ಸರ್ಕಾರ ಬಗ್ಗೆ ತಮಗೆಲ್ಲ ಗೊತ್ತಿದೆ, 2 ರಿಂದ 3 ಬಾರಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದರೂ ಸಹ ಯಾವುದೇ ಹಂತದಲ್ಲಿ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಕುಮಟಾಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಅದರ ಮಧ್ಯದಲ್ಲಿ ನಾನು BL ಅವರಿಗೆ ಸಂಪರ್ಕ ಮಾಡಿದವಾಗ ನಮಗೆ ನಮ್ಮ ಯಲ್ಲಾಪುರದವರೇ ಒಬ್ಬರು, ಅವರು ಶಶಿಭೂಷಣ್, ಅವರು ಮಿಸೆಸ್ ಯಲ್ಲಾಪುರದವರು. ಹೀಗಾಗಿ ಅವರ ಒಂದು ಸಹಕಾರದಿಂದ ಇದಕ್ಕೆ ಒಂದು ಮಂಜೂರಿ ಆಯಿತು. ಭಾಳ ದೊಡ್ಡ ಅಮೌಂಟ್ ಇದೆ, 2,74 ಲಕ್ಷ ರೂಪಾಯಿ ಅಂತ ಹೇಳಿದರೆ ತೀರಾ ಅವಶ್ಯಕತೆ ಇತ್ತು. ಇದು ಇವತ್ತು ನಮಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗೋ ತನಕ ಇದೊಂದು ಟ್ರಾಮಾ ಸೆಂಟರ್ ಸ್ವಲ್ಪ ಮಟ್ಟಿಗೆ ಜನರಿಗೆ ಅನುಕೂಲ ಆಗ್ತದೆ. ಗಾಯಾಳುಗಳಿಗೆ ವಿಶೇಷವಾಗಿ ನ್ಯಾಷನಲ್ ಹೈವೇ ಇರೋದರಿಂದ ಆಕ್ಸಿಡೆಂಟ್ ಪದೇ ಪದೇ ಆಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಈ ಯಾವುದಿದು ಕೀಲು ಮತ್ತು ಮೂಳೆ ತಜ್ಞರು ಇದು ಬಹಳ ಮುಖ್ಯವಾಗಿತ್ತು. ಈಗಾಗಲೇ ನಮಗೆ ಡಾಕ್ಟರ್ ಪೈ ಇದ್ದಾರೆ, ಆದರೆ ಅವರು ಈ ಆಸ್ಪತ್ರೆಗೆ ಸೇವೆ ಸಲ್ಲಿಸಬೇಕಾಗ್ತದೆ. ಟ್ರಾಮಾ ಸೆಂಟರ್ಗೆ ಸ್ಪೆಷಲಾಗಿ ಬೇಕಾಗಿತ್ತು. ಅದರ ಈ ಒಂದು 4 ಮಂದಿ ಡಾಕ್ಟ್ರನ್ನ ಕೊಡ್ರಿ ಅಂತ ಹೇಳಿ ಸುಮಾರು 6 ತಿಂಗಳಿಂದ ಬೆನ್ನು ಹತ್ತಿದ್ದೀನಿ. 6 ರಿಂದ 7 ತಿಂಗಳ ಬೆನ್ನು ಹತ್ತಿ ಕೊನೆಗೂ ಅದಕ್ಕೆ ಪರವಾನಗಿಯನ್ನು ತೊಗೊಂಡು ಬಂದಿದ್ದೇನೆ. ಹೋರಾಟ ಯಾವ ರೀತಿಯಲ್ಲಿ ಆಯಿತು ಅನ್ನುವಂಥದ್ದನ್ನು ಹೇಳಿದರೆ ಅದು ಸಮಂಜಸ ಅಲ್ಲ. ಭಾಳ ದೊಡ್ಡ ಹೋರಾಟ ಮಾಡಿದೆ. ಯಾಕೆಂತ ಹೇಳಿದರೆ ನನಗನ್ನಿಸ್ತದೆ, ನನ್ನವರಿಗೆ ಮಂತ್ರಿಗಳಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಹರ್ಷ ಗುಪ್ತ ಅವರಿಗೆ ಹೇಳಿದೆ, ನಾನೊಬ್ಬ BJP ಶಾಸಕ ಆದದ್ರಿಂದ ಇದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತು ನಾನು ಅವ್ರಿಗೆ ಹೇಳಿದ ಮೇಲೆ ಅದು ಅಲ್ಲ ಅನ್ನುವಂಥದ್ದಕ್ಕಾಗಿ ಅವರು ಮಂಜೂರಿ ಕೊನೆಯ ಗಳಿಗೆಯಲ್ಲಿ ಕೇವಲ 2 ದಿವಸದಲ್ಲಿ ವೆರಿ ನೆಕ್ಸ್ಟ್ ಡೇ ಕೊಟ್ಟಿದ್ದಾರೆ.
ನಾನು 23ಕ್ಕೆ ಮಾತಾಡಿದ್ದೇನೆ, 25ಕ್ಕೆ ಆದೇಶ ಹೊರಡಿಸಿದ್ರು. ಅದಕ್ಕಿಂತ ಮುಂಚೆ ಒಂದು ಆದೇಶವನ್ನು ಕೊಟ್ಟರು, ನೀವು ಮಾಡಿಕೊಡಿ ಅಂತ ಹೇಳಿ. ಆದರೆ ABRKಯಲ್ಲಿ ಯಾವುದು ಆಯುಷ್ಮಾನ್ ಆರೋಗ್ಯ ಭಾರತ್ ಅದರದ ಅಡಿಯಲ್ಲಿ ಬರುವಂಥ ಹಣದಿಂದ ಅವ್ರಿಗೆ ಸಂಬಳ ಕೊಡಿ ಅನ್ನುವಂಥದ್ದನ್ನು, ಅದು ಸಾಕಾಗೋದಿಲ್ಲ. ಅದು ನಮಗೆ ಅದನ್ನು ಅವ್ರಿಗೆ ತಿಳಿಸಿ ಹೇಳಿದ ನಂತರ ಇದನ್ನು ಮಂಜೂರಿ ಕೊಟ್ಟು ಹೊರಗುತ್ತಿಗೆ ಅದಾದಮೇಲೆ ಪುಣ್ಯ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಡಾಕ್ಟರ್ ಸಿಕ್ಕಿದ್ದಾರೆ ಇವತ್ತು. ಯಾರು ಏನು ಹೆಸರು? ದೀಪಕ್ ನಾಯ್ಕ್, ಡಾಕ್ಟರ್ ದೀಪಕ್ ನಾಯ್ಕ್. ಅಲ್ಲಿ ಕುಮಟಾದಲ್ಲಿ ಇದ್ದವರಲ್ಲ ಅವರು, ಹಳೆ ಡಾಕ್ಟರ್ ಅಲ್ಲ ಇವರು, ಸ್ಪೆಷಲಿಸ್ಟ್ ಇದ್ದಾರೆ, ಒಳ್ಳೆ ಡಾಕ್ಟ್ರು. ಮತ್ತು ಮಣಿಪಾಲದಲ್ಲಿ ಏನೋ ಒಂದು ಕೆಲಸ ಮಾಡಿದ್ದಾರೆ ಅವರು, KMC ಯಲ್ಲಿ. ಹೀಗಾಗಿ ಅವರಿಗೆ ಒಳ್ಳೆಯ ಅನುಭವನೂ ಇದೆ ಅಂತ ತಿಳ್ಕೊಂಡಿದ್ದೆ. ಯಾಕಂದರೆ ಅವರು ಮಿಸ್ಸಸ್ ಇಲ್ಲೇ ಇರೋದ್ರಿಂದ ಈ ಊರಲ್ಲೇ ಇರಬೇಕು ಅನ್ನುವಂಥ ಉದ್ದೇಶಕ್ಕೆ ಅವರೆಲ್ಲಿ ಬರ್ತಾ ಇದ್ದಾರೆ, ಇಲ್ಲದಿದ್ದರೆ ಬರೋದಿಲ್ಲ ಆಗಿದ್ರು. ನಮ್ಮ ಡಾಕ್ಟರ್ದು ಭಾಳ ದೊಡ್ಡ ಸಮಸ್ಯೆ ಇದೆ, ಈಗಲೂ ಸಮಸ್ಯೆ ಬೇರೆ ಬೇರೆ ಇದೆ ಈಗ ನಮಗೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ಕೊನೆಯ ಹಂತದಲ್ಲಾದರೂ ನಮಗೆ ಇದಕ್ಕೊಂದು ಪರವಾನಗಿ ಕೊಟ್ಟರೆ, ಯಾಕಂದರೆ ಟ್ರಾಮಾ ಸೆಂಟರ್ಗೆ ಈಗಾಗಲೇ ನಾವು ಕಟ್ಟಡ ಕಟ್ಟಿದ್ದೇವೆ, ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ 1 ತಿಂಗಳು ಬೇಕು ಅದಕ್ಕೆ. ಒಂದು ಲಿಫ್ಟ್ ಆಗಿಬಿಟ್ರೆ ಎಲ್ಲ ಕಂಪ್ಲೀಟ್ ಆದಂಗೆ. ಅದು ಆ ಲಿಫ್ಟ್ ಈಗ ಅವರು ಏನಾಯಿತು, ಹಳೆ ಗುತ್ತಿಗೆದಾರರು ಸ್ವಲ್ಪ ಕಾಮಗಾರಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಹೊಸ ಟೆಂಡರನ್ನ ಕರಿಬೇಕಾಯ್ತು. ಅವರು ಹೊಸ ಟೆಂಡರ್ ಕರೆದು ಇನ್ನೊಂದು 15-20 ದಿವಸದೊಳಗೆ ಕೆಲಸ ಶುರು ಮಾಡಿ 1 ತಿಂಗಳೊಳಗೆ ಮುಗಿಸ್ಕೊಡ್ತಾರೆ. ಅಷ್ಟರೊಳಗೆ ಈ ಡಾಕ್ಟ್ರದ್ದು ಈ ಎಲ್ಲ ಪ್ರಕ್ರಿಯೆಗಳು ಮುಗಿದು ಇಲ್ಲೇ ನಾವು ಇಟ್ಕೊಳ್ತೇವೆ ಡಾಕ್ಟರ್ನಲ್ಲಿ ತನಕ. ಅದರ ನಂತರ ಅದನ್ನು ಅಲ್ಲಿ ಓಪನ್ ಆದ ನಂತರ ಅಲ್ಲಿ ಶಿಫ್ಟ್ ಮಾಡ್ತೇವೆ, ಅದನ್ನು ಅಲ್ಲಿ ಓಪನ್ ಮಾಡ್ತೇವೆ. ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಅಧ್ಯಕ್ಷನಾಗಿ, ಕ್ಷೇತ್ರದ ಶಾಸಕನಾಗಿ ಮಾಡಿದ್ದೇನೆ. ಅದರ ಜೊತೆ ನಮ್ಮ ಡಾಕ್ಟರ್ ಗಣೇಶ್ ನಾಯ್ಕರು ನಮ್ಗೆ ಬಹಳ ಬೆನ್ನು ಹತ್ತಾರೆ. ವಿಶೇಷವಾಗಿ ಯಾವುದಾದ್ರು ನಿಮಗೆ ಏನದು ತಗೊಂಡಿದೆ, ಇದು ರೋಟರಿ ಕ್ಲಬ್ ಗೊತ್ತಿಲ್ಲ, ಎಲ್ಲಿದ್ದು ಆಸ್ಪತ್ರೆ ಅತಿ ಅವಶ್ಯವಿರುವ ಸೇವೇಜ್ ಟ್ರೀಟ್ಮೆಂಟ್ ಪ್ಲಾನ್ STP ಅಂದರೆ ಈ ಟಾಯ್ಲೆಟ್ ಇದೆಲ್ಲ